ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ವಿ ಗೈಡ್. ಇವತ್ತು ನಾವು ಕದ್ರಿಯ ಪಾರ್ಕಿಗೆ ಬಂದಿದ್ದೀವಿ. ನೀವಿಲ್ಲಿ ನೋಡೋದಾದ್ರೆ ಸುಂದರವಾದ ಬೆಲೂನ್ ಎಲ್ಲ ಹಾಕಿದ್ರು. ಯಾಕೆ ಅಂತ ನೋಡಿದ್ರೆ, ನಾವು ಕದ್ರಿ ಪಾರ್ಕಿಗೆ ಬಂದಾಗ ಅಲ್ಲಿ ಕದ್ರಿ ಸಸ್ಯೋತ್ಸವ ಹಾಗೆ ರೈತರ ಮೇಳ ನಡೀತಾ ಇತ್ತು. ಇವಾಗ ನನ್ನ ಜೊತೆ ಬನ್ನಿ, ಏನೆಲ್ಲ ಇತ್ತಂತ ನೋಡೋಣ. ಫಸ್ಟಿಗೆ ಒಂದು ಸುಂದರವಾದ ಡೆಕೋರೇಷನ್ ಮಾಡಿದ್ರು. ನಿಮಗೆ ಎಂಟ್ರೆನ್ಸ್ ಅಲ್ಲಿ ಒಂದು ಗ್ರೀನ್ ಪಾಟ್ ಸಿಗ್ತದೆ ಆಯ್ತಾ. ಹಾಗೆ ನಾವು ಸ್ವಲ್ಪ ಮುಂದೆ ಬಂದಾಗ ಶಾವಂತಿಗೆ ಹೂ ಇತ್ತು, ಹಾಗೆ ಒಂದು ಗಡ್ಡೆ ಇತ್ತು. ಆ ಗಡ್ಡೆಯಲ್ಲಿ ಒಳ್ಳೆ ಸುಂದರವಾದ ಹೂ ಬರ್ತದೆ ನೋಡಿ. ಈ ಗಡ್ಡೆಯಿಂದ ಈ ಹೂ ಬರ್ತದೆ ಅಂತ ಹಾಕಿದ್ದಾರೆ, ಆದ್ರೆ ಬರ್ತದೆ ಎಲ್ಲ ಗೊತ್ತಿಲ್ಲ. ಈ ಒಂದು ಹೂ ನೋಡ್ಲಿಕ್ಕೆ ತುಂಬಾ ಸುಂದರವಾಗಿದೆ. ಸುಮಾರು ಹೂಗಳಿತ್ತು, ಹಲವು ರೀತಿಯ ತರಕಾರಿಯ ಬೀಜಗಳು ಹಾಗೂ ಹಣ್ಣಿನ ಬೀಜಗಳಿತ್ತು. ಗಿಡ ಬೆಳೆಯೋರಿಗೆಲ್ಲ ಒಳ್ಳೆ ಚಾನ್ಸ್ ಇತ್ತು. ನಂತರ ನಮ್ಗೆ ಗೋಲ್ಡ್ ಕೋಟೆಡ್ ಬೇರೆ ಬೇರೆ ಡಿಸೈನ್ ಬಳೆಗಳೆಲ್ಲ ಇತ್ತಾಯ್ತಾ. ಇಲ್ಲಿ ನನಗೆ ಒಂದು ಖುಷಿಯಾದ ವಿಷಯ ಏನಂದ್ರೆ, ಬಟನ್ ಬಟ್ ಅಡ್ಗೆ ಚಾನಲ್ ಇಂದ ಫೇಮಸ್ ಆದ ಬಟನ್ ಬಟ್ ನ ನೋಡ್ಲಿಕ್ಕೆ ಸಿಕ್ತು. ಹಾಗೆ ಅವ್ರ ಜೊತೆ ಒಂದು ಫೋಟೋ ತಗೊಂಡೆ. ಹಿಂದಿನ ವಿಡಿಯೋದಲ್ಲಿ ನಾನು ಕದ್ರಿಯ ಟ್ರೇನ್ ಬಗ್ಗೆ ಹಾಕಿದ್ದೆ. ಹಾಗೆ ಆ ವಿಡಿಯೋ ಕೊನೆಯಲ್ಲಿ ನಾನು ರೈತರ ಮೇಳೆ ಹೇಗಿತ್ತಂತ ವಿಡಿಯೋ ಮಾಡಿ ಹಾಕ್ತೀನಿ ಅಂತ ಹೇಳಿದ್ದೆ. ಇದೇ ಆ ವಿಡಿಯೋ ಆಯ್ತಾ. ನೆಕ್ಸ್ಟ್ ಏನಿದೆ ಅಂತ ನೋಡೋದಾದ್ರೆ, ಈ ತರ ಹ್ಯಾಂಗಿಂಗ್ ಪಾಟ್ ಇತ್ತಾಯ್ತಾ. ಇದರಲ್ಲಿ ಈ ತೆಂಗಿನಕಾಯಿಯ ನಾರಿಂದ ಮಾಡಿದ್ದಾರೆ, ನೋಡ್ಲಿಕ್ಕೆ ಬಹಳ ಸುಂದರವಾಗಿತ್ತು. ಹಾಗೆ ದೀಪಾವಳಿ ಸಂದರ್ಭದಲ್ಲಿ ದೀಪಗಳಿಗೆ ಒಳ್ಳೆ ಪೇಂಟಿಂಗ್ ಮಾಡಿರ್ತಾರೆ. ನಾವು ದೀಪಾವಳಿ ಟೈಮಿಗೆ ಏನಾದರೂ ಮಂಗಳೂರಿಗೆ ಬಂದ್ರೆ ಈ ತರ ಗೂಡ್ ದೀಪನ ನೋಡ್ಬೋದು. ನೆಕ್ಸ್ಟ್ ನೋಡೋದಾದ್ರೆ ಮಣ್ಣಲ್ಲಿ ಮಾಡಿರುವಂತಹ ಕಾವಲಿನ ನೋಡ್ಬೋದು. ಹಾಗೆ ಸ್ವಲ್ಪ ಮುಂದೆ ಬಂದಾಗ ಮರದಲ್ಲಿ ಒಂದು ಈ ಮಜ್ಜಿಗೆ ಎಲ್ಲ ಕಡಿತಾರಲ್ಲ, ಆ ಕೋಲ್ನ ಮಾಡ್ತಾ ಇದ್ರು. ನೀವು ಫಸ್ಟ್ ನೋಡಿದ್ರೆ ನಿಮ್ಗೆ ಗೊತ್ತಾಗುದಿಲ್ಲ, ತುಂಬಾ ಹೊತ್ತು ಕಾಯ್ಬೇಕಾಗತ್ತೆ. ಕೊನೆಯ ಎಂಡ್ ಪ್ರಾಡಕ್ಟ್ ಈ ತರ ಇರುತ್ತಾಯ್ತಾ. ಇದನ್ನ ನೀವು ನೋಡಿದಿರಾ? ನೀವೇನಾದ್ರೂ ಈ ಇವೆಂಟಿಗೆ ಬಂದಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಈ ಇವೆಂಟ್ ಯಾವಾಗಿರುತ್ತೆ ಅಂತ ಗೊತ್ತಿಲ್ಲ. ಈ ವಿಡಿಯೋನ ನಿಮ್ಗೋಸ್ಕರ ಮಾಡ್ತಾ ಇದೀನಿ. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಬಟನ್ ನ ಒತ್ತಬಿಡಿ. ನೆಕ್ಸ್ಟ್ ನಮಗೆ ಮಣ್ಣಲ್ಲಿ ಮಾಡಿರುವಂತಹ ಸುಂದರವಾದ ಡಿಸೈನ್ ಇರುವಂತಹ ಪಾಟ್ಗಳು ಹಾಗೆ ದೀಪಗಳೆಲ್ಲ ನೋಡಕ್ಕೆ ಸಿಕ್ತು. ನೀವಿದನ್ನ ನೋಡಿರ್ಬೋದು, ಹಳ್ಳಿ ಕಡೆ ಜಾಸ್ತಿ ಯೂಸ್ ಮಾಡ್ತಾರೆ ಈ ಅಕ್ಕಿ ಎಲ್ಲ ಕ್ಲೀನ್ ಮಾಡಕ್ಕೆ. ಹೀಟ್ ಬ್ಯಾಗ್ ಇತ್ತು, ಹಾಗೆ ದೇವರ ಮೂರ್ತಿ ಇತ್ತು, ಕಲರ್ ದೀಪ ಇತ್ತು, ಹಾಗೆ ಆನ್ ಸ್ಪಾಟ್ ಡ್ರಾಯಿಂಗ್ ಮಾಡೋರಿದ್ರು. ಹಾಗೆ ಅಡಿಗೆ ಮನೆಗೆ ಬೇಕಾದ ಕತ್ತಿ, ಕುಟ್ಟಡಿಗೆ, ಹಾಗೆ ಪಿಂಗಾಣಿ ಜಾರು. ಈ ಜಾರಲ್ಲಿ ಉಪ್ಪು ಹಾಗೆ ಉಪ್ಪಿನಕಾಯಿ ಹಾಕಕ್ಕೆ ಚೆನ್ನಾಗಿರುತ್ತೆ. ಇದರಲ್ಲಿ ಉಪ್ಪಿಟ್ರೆ ಒಳ್ಳೇದು ಅಂತಾರೆ. ಹಲವು ರೀತಿಯ ಸಸ್ಯಗಳಿತ್ತು. ನೀವೇನಾದರೂ ಈ ರೈತರ ಮೇಳೆಗೆ ಬಂದಿದ್ರೆ ನಿಮ್ಮ ಎಕ್ಸ್ಪೀರಿಯನ್ಸ್ ನ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಯೂನಿಕ್ ಆಗಿರುವಂತಹ ವಿಡಿಯೋಗಳನ್ನ ಹಾಕ್ತಾ ಇರ್ತೀನಿ. ಈ ವಿಡಿಯೋನ ಸಸ್ಯ ಪ್ರೇಮಿ ಆಗಿರುವಂತಹ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಸದ್ಯಕ್ಕೆ ಈ ಇವೆಂಟು ಮುಗ್ದಿದೆ. ನೆಕ್ಸ್ಟ್ ಇದೇ ತರ ಇವೆಂಟ್ ಏನಾದರೂ ಮಾಡಿದಾಗ ನನಗೆ ಮುಂಚಿತವಾಗಿ ಗೊತ್ತಾದ್ರೆ ವಿಡಿಯೋ ಮಾಡಿ ಹಾಕ್ತೀನಿ. ನೀವು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಅವಾಗ ನಾನು ಹಾಕುವಂತಹ ಹೊಸ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಬರುತ್ತೆ.